ಅದಕ್ಕೆ ಉಗಾಭೋಗಗಳನ್ನು ಸೇರಿಸ್ಬೋದೇ ಹೊರತು ವಿಕ್ರಮರಾಜ ಇಲ್ಲೇ ಇದ್ದ ಕಾಡ್ಗೋಲಿಲ್ಲ ಅನ್ನಕಾಯ್ತದ? ಕಾಡ್ಗೋದ ಭೀಮ ಅಗ್ರಜನ, ಅವನ ಅಗ್ರಜನ ಅಂದ್ರೆ ಧರ್ಮರಾಯನ ಅವನ ತಂದೆ ಅಯ್ಯನ ಅಂತ. ಅಯ್ಯ ಅಂದ್ರೆ ಯಮ. ಯಮನ ತಂದೆ ಅವನಂತೆ ಬಂದ್ಬಿಟ್ಟು ಅಂದಿವನು ನಂದೇ ಶೆಟ್ಟಿ ಕಟಕಟನೆ ಎಲ್ಲನ್ನು ಕಡ್ಕೊಂಡು ಎದ್ದು ಬಾರೋ ಮೂರ್ಖ, ನನ್ನ ಮಗಳ ಮುತ್ತಿನ ಸರವನ್ನು ಕೊಟ್ಟು ಎದ್ದು ಹೋಗಾಜಿಗೆ ಬಾ. ಗಡ ಗಡ ನಡುಗುತ್ತಾ ಮಂಗಳಾರತಿ ಮಾಡಿ, ಸ್ವಾಮಿ ಶೆಟ್ಟರೇ, ಶಿವನ ಪಾದ ಸಾಕ್ಷಿಯಾಗೋ ಕಲಿಯಲಿಲ್ಲ ಹಾರವನ್ನ, ಶಿವನ ಪಾದ ಸಾಕ್ಷಿಯಾಗೋ ಕಲಿಯಲಿಲ್ಲ ಹಾರವನ್ನ, ಅತ್ತ ಪಕ್ಷಿ ಹಾರಿ ಬಂದೋ ಇತ್ತ ನುಂಗಿ ಮಾಯವಾಯ್ತೋ ಅತ್ತ ಪಕ್ಷಿ ಕಲವ ಮುಗಿವೆ ಚರಣತಿ ಸ್ವಾಮಿ ಶೆಟ್ಟರೇ, ಸ್ವಾಮಿ ಕೈಲಾಸವಾಸನಾದ ಶಿವನಾಣೆಗೂ ಪಾರ್ವತಿ ಪರಮೇಶ್ವರನಾಣೆಗೂ ನಾನು ಕಳ್ಳ ಅಲ್ಲ ಸ್ವಾಮಿ. ನನ್ನ ಮಾತನ್ನು ನಂಬಿ ಛೇ ಮೂರ್ಖ. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ದ್ರೋಹಿ, ಎಲ್ಲಿಂದಲೋ ಬಂದವನಿಗೆ ತುತ್ತನ್ನವನ್ನು ಹಾಕಿ ಮನೆಯೊಳಗಡೆ ಸೇರಿಸಿದ್ದಕ್ಕೆ ನನ್ನ ಮಗಳ ಮುತ್ತಿನ ಸರವನ್ನು ತಂದಿದ್ದೀಯಾ? ನಿನಗೆ ನಾನು ಶಿಕ್ಷೆ ಕೊಡಲ್ಲ. ನಾಡಾಳುವ ದೊರೆ ಮಹಾರಾಜ ಚಂದ್ರಶೇಖರ ಮಹಾರಾಜ ಹೇಳಿ ನಿನಗೆ ತಕ್ಕ ಶಿಕ್ಷಣ ಮಾಡ್ತೀನಿ ನೋಡು ಮೂರ್ಖ ಎಂಬುದಾಗಿ ಧಡ 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 ಬಂದ ಮಹಾರಾಜನ ಸ್ಥಾನಕ್ಕೆ. ಮಹಾಪ್ರಭು, ಮಹಾರಾಜರೇ, ಏನಪ್ಪ ಸ್ವಾಮಿ, ಎಲ್ಲಿಂದಲೂ ಬಂದವನಿಗೆ ಮನೆಯೊಳಗೆ ಆಶ್ರಯವನ್ನು ಕೊಟ್ಟಿತ್ತು, ತನ್ನವನ್ನು ಹಾಕಿ ಉಳ್ಕೊಳ್ಳಲು ಸ್ಥಳ ಕೊಟ್ಟಿದ್ದಕ್ಕೆ, ರಾತ್ರಿ ನನ್ನ ಮಗಳ ಮುತ್ತಿನ ಸರವನ್ನು ಕದ್ದು ಕೇಳಿದ್ದಕ್ಕೆ ಏನೇನೋ ಸಬೂಬು ಹೇಳ್ತಾನೆ ಸ್ವಾಮಿ. ಆ ಪಕ್ಷಿನುಂಟು ಹಾಗೆ ಹೀಗೆ ನಂಬಿ ನನ್ನ ಮಾತನ್ನ ಅಂತ. ದಯಮಾಡಿ ನನ್ನ ಮಗಳ ಮುತ್ತಿನ ಸರ ಕೊಡಿಸ್ಬಿಡಿ ಸ್ವಾಮಿ, ಅಷ್ಟೇ ಸಾಕು ನನಗೆ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡ. ಮಹಾನುಭಾವ ಶನೇಶ್ವರ ಸ್ವಾಮಿಯ ಆ ಮಹಾರಾಜನಿಗೆ ಪ್ರೇರಣೆ ಆಗ್ಬಿಟ್ಟ. ಅವನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು. ನಾನಾಳುವ ಈ ನಾಡಿನಲ್ಲಿ ಇಂತಹ ಕಳ್ಳಕಾಕರಿರುವರೆ ಅವಾಗ ಹೇಳ್ಕೊಂಬಂದು ಸೇವಕರು ಬಂದು ದರ ದರನ ಹೇಳ್ಕೊಂಬರ್ತಾ ಇದ್ದಾರೆ. ಎಳತಂದು ಮಹಾರಾಜನ ಆಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ತುಂಬಿ ತುಳುಕಾಡ್ತಕ್ಕಂಥ ಸಭೆ, ಸಾವಿರಾರು ಜನ ಇದ್ದಾರೆ ಆ ಸಭೆಯಲ್ಲಿ. ಜ್ಞಾನಿಗಳು, ಮೇಧಾವಿಗಳು, ವಿದ್ಯಾವಂತರು, ಗಮಕಿಗಳು ಎಲ್ಲರೂ ತುಂಬಿರ್ತಕ್ಕಂಥ ಸಭೆ. ತಾನೊಬ್ಬ ರಾಜನಾಗಿ ಬೇರೊಬ್ಬ ಮಹಾರಾಜನ ಚರಣದಡಿ ಬಂದು ನಿಂತಿದ್ದರೆ ಹಾರು ಗೇಣಿನ ದೇಹ, ಮೂರು ಗೇಣ ಆರು ಗೇಣ ದೇಹ, ಮೂರು ಗೇಣ ಮಾಡಬೇಕು. ಹೆಂಗಾಗ್ಬಿಟ್ಟು ಮನುಷ್ಯ ಅಂತಾನೆ. ನಯ, ವಿನಯ, ಶಾಂತಿ, ಧಾರ್ಮಿಕ ಕಾರ್ಯದಲ್ಲಿ ತಾನು ತೊಡಗಿಕೊಂಡಾಗ ಅವನೊಂಥರ ಎತ್ತರವಾದ ಮನುಷ್ಯ ಕಂಡಂಗೆ ಕಾಣ್ತಾನೆ. ಅದೇ ಯಾವುದಾದ್ರೂ ಸಂಕಷ್ಟಕ್ಕೆ, ದೂರಿಗೆ, ದುಪ್ಪಟ್ಟಿಗೆ ಸಿಲುಕೊಂಡಾಗ ಮನುಷ್ಯ ತನ್ನಷ್ಟಕ್ಕೆ ತಾನೇ ಕುಗ್ಗೋಗ್ಬಿಡ್ತಾನೆ. ಹಾಗೆ ಮಹಾರಾಜ ಕಳ್ಳ ಎಂಬ ಪಟ್ಟ ಬಂದ್ಬಿಡ್ತಲ್ಲ, ಆರು ಗೇಣಿನ ದೇಹ ಮೂರು ಗೇಣ ಆಗೋಯ್ತಂತೆ. ಕೈ ಮುಗಿದು ನಿಂತಿದ್ದ ಅವನೇ. ಏನಯ್ಯ, ನಂದೇ ಶೆಟ್ಟಿ ಮನೆಯಲ್ಲಿ ಮುತ್ತಿನ ಸರವನ್ನು ಕದ್ದಿ ಅಂತ ನಿಜವೇ? ಹೇಳಿದರೆ ನಂಬುವುದಿಲ್ಲ, ಹೇಳಿದರೆ ವಿಧಿಯಿಲ್ಲ. ನಾನು ಹೇಳೋದು ನೀವು ನಂಬಲ್ಲ, ಹೇಳಿದ್ರೆ ವಿಧಿ ಇಲ್ಲ ಅಂದ್ರೆ ನಿನ್ನ ಮಾತಿನ ಅರ್ಥ ಸುಳ್ಳನ್ನು ಹೇಳ್ತಕ್ಕಂಥವನಲ್ಲ, ಕಳ್ಳತನ ಮಾಡ್ತಕ್ಕಂಥವನಲ್ಲ, ಸತ್ಯವನ್ನೇ ಹೇಳ್ತೀನಿ ಸ್ವಾಮಿ. ಏನಾಯ್ತು ಸರ? ಆ
ಗೋಡೆಯಲ್ಲಿ ಬರೆದಿದ್ದ ಹಂಸ ಪಕ್ಷಿ ಹಾರಿ ಬಂದು ಸರವನ್ನು ನುಂಗಿ ಮತ್ತೆ ಹಾರಿ ಹೋಗಿ ಚಿತ್ರದಲ್ಲಿ ಪಕ್ಷಿ ಆಗೋಯ್ತು. ಆ ಸಭೆಯಲ್ಲಿದ್ದವರೆಲ್ಲೂ ಪಕ 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 ನಕ್ಬಿಟ್ರು. ಎಲ್ಲರೂ ನಕ್ಕಾಗ ತಲೆ ಬಗ್ಗಿಸಿ ಹೇಳಲಾರಂಭಿಸಿದ ರಾಜ. ಶನಿರಾಜ ಪರಮಾತ್ಮ ಎಂತಹ ಸಂದಿಗ್ಧ ಪರಿಸ್ಥಿತಿಗೆ ನನ್ನ ತಂದೊಡ್ಡಿದೆ, ಯಾರಲ್ಲಿ ಹೇಳಿಕೊಳ್ಳಿ ಕಷ್ಟವನ್ನ. ಮಂತ್ರಿ ಮಹಾಪ್ರಭು, ಇಂತಹ ಕಳ್ಳರಿಗೆ ನಮ್ಮ ರಾಜ್ಯದಲ್ಲಿ ಏನು ಶಿಕ್ಷೆ? ಸ್ವಾಮಿ ಇವ್ರು ನಿಂಗೆ ಬಿಟ್ಬಿಟ್ರೆ ಕಳ್ಳತನ ಹೇಳ್ಕೊಂಡು ಬಂದ್ಬಿಡ್ತಾರೆ, ಆದ್ರಿಂದ ಎರಡು ಕಾಲುವೆ ಕತ್ತರಿಸ್ಬಿಡ ಸ್ವಾಮಿ. ಆ ಕಡೆ ಕೂತಿದ್ದು ಅಂತಾರೆ, ಕಳ್ಳತನ ಮಾಡಿದ ಕೈಯಲ್ವೇನೋ? ಮಹಾರಾಜ ಹೇಳ್ದ, ಎರಡು ಕೈ ಎರಡು ಕಾಲು ಕತ್ತರಿಸಿ ಬಿಡಾಡಿ ಹೋಗಿ ಊರ ಹೊರಭಾಗದಲ್ಲಿರುವ ಹರೆ ಬಂಡಿಯ ಮೇಲೆ ಕೈ ಕಾಲುಗಳನ್ನು ಕತ್ತರಿಸಿದ ರಕ್ತದ ಗುರುತನ್ನು ತಂದು ತೋರಿಸಿ ಹೊರಡಿ. ನಿನ್ನ ರಾಜ್ಯದ ನ್ಯಾಯವಿದೇನೋ, ನ್ಯಾಯವಿದೇನೋ, ರಾಜ್ಯದ ನ್ಯಾಯವಿದೇನೋ, ನ್ಯಾಯವಿದೇನೋ, ಬಡವರ ಗೋಳಗೋಳ್ ಕುಳಿಗಳಲ್ಲಿ ಅವಿದೆಯ, ಬಡವರ ಗೋಳ ನೋಡಿ ಗುಳಿಗಳಲ್ಲಿ ಅವಿದೆಯ, ಕಲ್ಲು ಮಾಡಿ ಹೃದಯವ ಕಲ್ಲಾಗಿ, ಕಲ್ಲು ಮಾಡಿ ಹೃದಯವ ಕಲ್ಲಾಗಿ. ಒಬ್ಬನೇ ಚಂದಿರ ದೇವಾ ಶನಿದೇವಾ, ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಚಂದಿರ, ಆದರೆ ಆದರೇನು ಲೋಕದಲ್ಲಿ ಕೇಳ ಭಾವನ, ರಾಜ್ಯದ ಇದ್ಯಾವ ನ್ಯಾಯ, ಇದ್ಯಾವ ಧರ್ಮ? ಕಂಡವರಲ್ಲ, ಕೇಳಿದವರಿಲ್ಲ, ಸಾಕ್ಷಿ ಇಲ್ಲ, ಸಮಕ್ಷಮವಿಲ್ಲ. ಮರ್ಕಟನಂತಹ ಈ ಶಕ್ತಿ ಹೇಳಿದ ಮಾತಿಗೆ ದುಷ್ಟನಾದ ಈ ರಾಜ ನನಗಿಂತ ಶಿಕ್ಷೆಯನ್ನು ವಿಧಿಸಿಬಿಟ್ನಲ್ಲ. ಶನಿರಾಜ ಶನಿರಾಜ ಅಂತ ದುಃಖ ಪಡುತ್ತಾ ಇದ್ದಾನೆ. ಆ ಕಡೆಯಿಂದ ಈ ಕಡೆಯಿಂದ ಇಬ್ಬರು ಕರಾಳ ಕಟಕರು ಬಂದರು. ಭದ್ರವಾಗಿ ಮಹಾರಾಜನನ್ನ ಹಿಡ್ಕೊಂಡ್ರು. ಬೆನ್ನಿನ ಮೇಲೆ ಗುದಿಯುತ್ತಾ ಮಾಲಿಗೆ ಕಡಿಯುವ ಕೋಣನ ಎಳೆದೊಯ್ಯುವ ತೆರದೊಳಗೆ ದರ 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 ನರಕೊಡುತ್ತಾ ಇದ್ದಾರೆ. ಮಾರಮ್ಮನ ಕೊಳ್ಳು ಬಿಟ್ಟರೆ ನಾವೇನ್ ಮಾಡ್ತೀವಿ? ಹಣೆ ತುಂಬಷ್ಟು ಕುಂಕುಮ ಮೆತ್ತಿ ಬೇವಿನ ಸೊಪ್ಪು ಕಟ್ಟಿ ಎಣ್ಣೆ ಮುಯ್ದು ಅದು ಬರಲ್ಲ ಅಂದ್ರೆ ನಾವು ದರ ಇಟ್ಕೊಂಡು ಎಳ್ಕೊಂಡು ಹೋಗ್ತೀವಲ್ಲ, ಹಾಗೆ ವಿಕ್ರಮನನ್ನ ದರ ದರದ ಎಳೆಯುತ್ತಿದ್ದರೆ ಶ್ರೀರಾ ಶ್ರೀರಾ ಏನಪ್ಪ ಲೀಲೆ ನನ್ನ ಈ ಗದಿಗೆ ತಂದಿರುತ್ತೀಯಲ್ಲೋ. ಕುಂಜಲದ ಮರಿಯ ಮಕರಿಯು ಸೆಳೆವಂತೆ ಮೂಷಕ ಮಾರ್ಚಾಲವ ಪಿಡಿದೋ. ತಾಮನಿಂದ ಪಟ್ಟಣದ ಹೊರಭಾಗದಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು ಹರೆಬಂಡೆ, ಆ ಹರೆಬಂಡೆಯ ಮೇಲೆ
ಧರನೆ ಹೆಣ ತಂದು ಝಾಡಿಸಿ ಠಮ್ಮಂತ ಅಯ್ಯೋ ಅಮ್ಮ ಭಪ್ಪರ ಬಿದ್ದ. ಪುಣ್ಯಾತ್ಮರೇ, ನಾನು ಕಳ್ಳ ಅಲ್ಲ, ನನ್ನನ್ನು ಮಾತ್ರ ಕಡಿಬೇಡಿ ಅಂದ್ರೆ ಕಳ್ತನ ಮಾಡುವಾಗೆಲ್ಲಪ್ಪ ಹೋಗಿತಿ ಬುದ್ಧಿ. ಹರಿತವಾದ ಖಡ್ಗವನ್ನು ಓರೆಯಿಂದ ತೆಗೆದರೆ ಕಣ್ಣನ್ನ ಪಿಳಿ 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 ಬಿಡ್ತಾ ಇದ್ದಾನೆ ವಿಕ್ರಮ. ಕಡಿಯಬೇಡಿ ನಿಮ್ಮದಬ್ಬಯ್ಯ, ನೀವು ಕಡಿದಾಗ ಉರಿಮಾದ ನಾನು ತಡೆಯಲಾರೆ, ಇದೋ ನಿಮಗೆ ಕೈ ಮುಗಿತೀನಿ ಅಂತ ಕೈ ಮುಗಿದ್ರೆ ಯಾವ ಕರಾಳ ಕಟಕರು ಇಂದು ಮುಂದೆ ಯೋಚನೆ ಮಾಡಲಿಲ್ಲ. ಹರಿತವಾದ ಖಡ್ಗವನ್ನು ಎತ್ತಿಕೊಂಡು ಆ ಮುಗಿಯುತ್ತಿದ್ದ ಎರಡು ಕೈಗಳನ್ನ ಕಡಿದು ಕುಂಕುಮ ಇಟ್ಟು